Guys, welcome back to another video. ನನಗೆ ಏರ್ ಇಷ್ಟಲ್ಲಪ್ಪ. ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮತ್ತೆ ಏನಾರ ಎಕ್ಸ್ಟೆಂಡ್ ಆಗೋದು ಪ್ರಾಬ್ಲಮ್ಗಳು ಅಂತೆ ಪ್ರಾಬ್ಲಮ್. ಏನೋ ಮತ್ತು ಎಲ್ಲ ಹೊಡ್ಕೊಂಡ ಮತ್ತೇನಾದ್ರು ಹತ್ತಿತು ಕೆಳಗೆ ನೋಡ್ಕೋಬೇಕು ಅದೇ ಇನ್ನ ಕೆಳಗಡೆ ಹೋಗ್ಬೋದಿತ್ತು ನಾವು ವಾಟರ್ ಹತ್ರ. ಅಲ್ಲಿ ಸ್ಟೆಪ್ಸ್ ಇಲ್ಲ ಹೋಗುವಂಗ ಹೋಗ್ಬೋದು, ಎಲ್ಲರೂ ಹೋಗ್ಲತ್ತಾರಲ್ಲ. ಹಾಂ ಬೇಡ, ಎಲ್ಲಿ ಹೋಗಿಲ್ಲ ಯಾರು. ಅಲ್ಲಿ ಕೆಳಗೆ ಹೋಗಿದಾರಲ್ಲ ಹುಡುಗರು. ಹಾಂ ನೋಡೋಣ, ಸುಮ್ಮನೆ ಬಾ, ಇಂತನ ಬಂದೀವಿ ಅಷ್ಟೇ. ಹೆಂಗೆ ಇವತ್ತು ಟೈಮ್ ಎಷ್ಟೇ ಅದ, ಬೇಡ ಅಂತೆ. ಸುಮ್ಮನೆ ಬಾ, ಅಲ್ಲಿ ವಾಟ್ರ್ ಹತ್ರ ಹೋಗಿ ಬಂದ್ರೆ ಸ್ವಲ್ಪ ಏನೋ ಒಂಥರ ಅಚೀವ್ಮೆಂಟ್ ಮಾಡಿದ ಥರ ಫೀಲ್ ಆಗುತ್ತೆ. ಕೈಯಾಗ ನೀರು ಹಿಡ್ದು ಅಲ್ಲಿಂದ ನಾವು ಹೋಗಿ ನದಿನ. ಹಾಯ್ ಗಾಯ್ಸ್, ಏನು ನೋಡ್ತೀರಾ ಗಾಯ್ಸ್? ಇವೆಲ್ಲ ವಿಡಿಯೋಸು ಹೌದು, ಏನು ಫ್ಯಾನ್ಸಿ ಲೈಫ್, ಕಲರ್ಫುಲ್ ಲೈಫ್ ಅಷ್ಟೇ ಇದೆಲ್ಲ. ಇದೆಲ್ಲ ಆರ್ಟಿಫಿಷಿಯಲ್ ಹ್ಯಾಪಿನೆಸ್ ಅನಿಸುತ್ತೆ ಒಂದೊಂದು ಸರಿ ನಂಗೆ. ಅದ ಪೀಸ್ ಅದ ಇದರಲ್ಲಿ. ಇಲ್ಲ ಸ್ಪಿರಿಚುವಾಲಿಟಿ ಇಲ್ಲ, ಲೈಕ್ ಈ ರೀತಿ ನಾವು ಈ ಥರದ ಇಲ್ಲ ಅಂದ್ರೆ ಈ ಥರ ಅದು ನಾವು ಇಂಥ ಪ್ಲೇಸಲ್ಲಿ ಹೋದಾಗ ಅಷ್ಟೇ ಫೀಲ್ ಆಗುತ್ತೆ. ಹಾಂ, ಆ ಕಡೆ ಬೇಡ ಬ್ರೋ, ಅದು ಆ ಕಡೆ ಐತಾ ಪ್ಲೇಸ್? ಹಾಂ, ಇಲ್ಲಿಂದ ಹೋಗ್ಬೋದು. ಈಗ ನಾವಲ್ಲಿ ಕುಂತಿದ್ವಿ ಅಲ್ಲ, ಅಲ್ಲಿಂದ ಹೋಗ್ಬೋದು. ತಳಗೆ ಇಳಿಚಾರಂತೆ, ಸ್ವಲ್ಪ ನೋಡೋರ. ಇಲ್ಲ ಅಷ್ಟಿಲ್ಲ, ಜಾಸ್ತಿ ಇಲ್ಲ, ಬೇರೆಯವರೆಲ್ಲ ಹೋಗಿದ್ರು. Strength is life, weakness is death. Who told this one? ಸ್ವಾಮಿ ವಿವೇಕಾನಂದ ಅಲ್ಲ? ಕುಳಿತು ಉಂಡರೆ ಕುಳಿತು ಅನ್ನೋ ಸಾಲ. ಏನೇನೋ ಕೌಟ್ಸ್ಕೊಂಡು ಹಂಗೆ ಬರ್ತಾ ಇದ್ದವು. ವ್ಯೂ ಅಂತೂ ಚೆನ್ನಾಗಿದೆ ಗೈಸ್. ಬ್ರೋ, ನೋಡಿ, ಇದು ವಾಟರ್ ಹತ್ರ ಹೋಗ್ಬೇಕಂತಿದೆ ಗೈಸ್. ಬ್ರೋ ಇಲ್ಲಿಂದ ನನಗೇನು ಲಾಸ್ಟ್ ಬ್ಲಾಗ್ ಮಾಡಂಗೆ ಅನ್ನಿಸ್ತಿ? ಇಲ್ಲ ಅಲ್ಲಿಂದ ಹೋಗೋದಿದ್ರೆ ನಾನು ಮೇಲೆ ಬರೋದಿಲ್ಲ. ಮೆನಿ ಬ್ಲಾಗ್ಸ್ ಲೈಕ್ ದಿಸ್. ಅರೆ ಅವ್ರ ಹುಡುಗರು ಎಲ್ಲೋ ಅಲ್ಲ, ಹಂಗೆ ಹೋಗ್ಬೇಕತ್ ನಾವು. ಹಂಗೆ ಹೋಗೋದಾ? ಗೈಸ್ ತಡ್ರಿ ಗೈಸ್, ಅಲ್ಲಿ ವಾಟ್ರ್ ಹತ್ರ ಹೋಗೋದೇ ಅದೇ. ಏನಾದರೂ ಮಾಡಿ, ಎಲ್ಲರೂ ಹೋಗಿದ್ದಾರೆ, ನಾವು ಹೋಗ್ಬೇಕು. ಎಲ್ಲರೂ ಬಿದ್ದಿದ್ದಾರೆ, ನಾವು ಬೀಳ್ಬೇಕು. ಗುರಿಯಾಗಿದ್ವಿ ಅವನು ಅಜ್ಜಿ. ಬಿ ಯುನಿಕ್. ಅಷ್ಟೇ ಡೆಸ್ಟಿನಿ ಅಷ್ಟೇ. ಏನಂತಾರ, ಲೈಕ್ ಡೆಸ್ಟಿನಿ ಇಷ್ಟ ಆಗೋಂಗಿರ್ಬೇಕು ಅಷ್ಟೇ. ಇಲ್ಲಾಂದರೆ ಅದು ಕುರಿ ಹಾಕ್ಬಾರ್ದು. ಯಪ್ಪ, ಇದು ಎಲ್ಲಿಂದ ಬ್ರೋ? ಅಲ್ಲಿಂದ ಹಾರ್ಕೊಂಡು ಹೋಗ್ಬೇಕು. ಜಿಗಿ ಹಾಯ್, ಕಾಲೇಜ್ ಬಂಕ್ ಮಾಡಿ, ಸ್ಕೂಲ್ ಬಂಕ್ ಮಾಡಿ, ಇಲ್ಲಿ ಒಂದು ಸಿಗರೇಟ್ ಹೊಡಿತಾ ಕುಂತು ಇವ್ರಿಗೆ ಅಂತ ಗರಂ ಹೊತ್ತಾಗಿಲ್ಲ ಅಂತೆ. ಅಲ್ಲಿ ಕೆಳಗ ಗೊತ್ತಾಗಲ್ಲ, ಟ್ರೈ ಮಾಡೋಣ. ಎಷ್ಟೆಲ್ಲ ಗಲೀಜಾಗ್ಲದು. ಎಲ್ಲ ಸಣ್ಣ ಮಕ್ಕಳು, ಅವರಿಗೆಲ್ಲ ನಾಲೆಜ್ ಇರುತ್ತೆ. ಚಪ್ಪಲೆಲ್ಲ ಹಾಕ್ಕೊಂಡು ಬರ್ಬೇಕು, ಚಪ್ಪಲೆಲ್ಲ ಹಾಕ್ಕೊಂಡು ಬರಬಾರ್ದು. ನೋಡಿ ಗೈಸ್ ಇವ್ನು ಹಿಂಗೆ ಜಂಪ್ ಮಾಡ್ತಿದ್ದಾರೆ. ಇದು ಮೂಮೆಂಟ್, ರಾ ಮೂಮೆಂಟ್ ಕ್ಯಾಪ್ಚರ್.
ಇದು ಬೇಕಾಗಿರೋದು ಆ್ಯಕ್ಚುಲಿ ಗೈಸ್. ನನ್ನ ಕನ್ಸೆಂಟ್ ತಗೊಂಡಿಲ್ಲ ಗೈಸ್. 5 minutes ಆಯ್ತು. ಸುಮ್ಮನೆ ಇದು ಮಾಡಿಬಿಡ್ತೀನಿ, ಲೈಕ್ ಲೈವ್ ಸ್ಟ್ರೀಮ್. ಹಾಂ, ಹೋಗ್ತಾ ಇರುತ್ತೆ, ಅದಕ್ಕೇನು ಪ್ರಾಬ್ಲಮೇ ಇಲ್ಲ. ಸುಮ್ಮನೆ ಪೋಸ್ಟ್ ಮಾಡಿಬಿಡೋದು, ಪೋಸ್ಟ್ ಆಗಿಬಿಡುತ್ತೆ. ಎಡಿಟಿಂಗ್ ಬೇಕಾಗಿಂದಿಲ್ಲ ಏನು. ಮತ್ತೆ ಇಲ್ಲಿಂದ ಹೋಗ್ಬೇಕಾ ಹಿಂಗೆ? ಏನು ಹಿಂಗೆ ಹೋಗ್ಬೇಕು ಡೌನು? ಅವ್ರು ಮತ್ತೆ ಅದ್ರ ಮೇಲೆ ಕೆಳಗಿಡೋದೇ ಕೆಲಸ. ಅವ್ರ ಮಕ್ಕಳು ಏನು ಮಾಡ್ತಾ ಇರ್ತಾರೆ, ಸ್ಕೂಲ್ ಬಂಕ್ ಮಾಡಿ ಬಂದಿದ್ದಾರೆ ನೋಡೋರು. ಸ್ಕೂಲ್ ಬಂಕ್ ಮಾಡಿ ಮಸ್ತ್ ಬಿಡಿ ಹೊಡಿಕೋತ. ಹಾಂ, ಬಿಡಿ ಹೊಡಿತಿದ್ದಾನಲ್ಲಿ ಒಬ್ಬ. ಬಿಡಿ ಅವ್ನು ಏನೋ ಹಿಡ್ದಿದ್ದಾನೆ ಕೈಯಲ್ಲಿ. ಆಲ್ಮೋಸ್ಟ್ ಬೀಡಿನೇ ಇರ್ತವೆ, ಸಿಗರೇಟ್ ಆದರೂ ತಗೊಳಲ್ಲ ಅವರು. ದೇಸಿ ಗೈಸ್. ಎಲ್ಲ ಹುಡುಗರು ಭಾಳ ಜಲ್ದಿ ಅಪ್ಗ್ರೇಡ್ ಆಗ್ಯಾವಪ್ಪ. ನಾನು ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೂ ಅನಿಸ್ತಿದ್ದ, ಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಪಪ್ಪ ಸಿಕ್ಕೋರು ಹೊಡಿತಾರೇನೋ ಅಂತ. ಎಕ್ಸ್ಪೋಸರ್ ಜಲ್ದಿ ಆಗಲತ್ತಲ್ಲ. ಸೋಷಿಯಲ್ ಮೀಡಿಯಾನು ಬಕ್ಕೊಂಡಿದ್ದು ಆಗ್ಯದ. ಎಲ್ಲರಿಗೆ ಇನ್ಫಾರ್ಮೇಷನ್ ಹೊಂಟದ ಫಾಸ್ಟಾಗಿ. ಯಾರು ಹಿಂಗೆ ಮಾಡ್ತಾರೆ, ಯಾರು ಹಂಗೆ ಮಾಡ್ತಿದ್ದಾರೆ. ಅದಕ್ಕೆ ಇನ್ಫ್ಲುಯೆನ್ಸ್ ಆಗ್ತಿಲ್ಲ. ಅಣ್ಣ ಯಾಕೋ ಈ ಕಡೆ ಹೊಂಟಾನೋ ಬೈ. ಹಾಂ, ಇಲ್ಲ ಬಂದ್ವಿ ಆಯ್ತು. ಇವಾಗ ಸ್ವಲ್ಪ 56 ಏರದಲ್ಲ. ನೀನು ಏರದೇ ತಿಂಕ್ ಮಾಡತ್ತ ಬ್ರೋ. ಸ್ವಲ್ಪ ಹಿಡಿದು ಏರೋ ತಿಂಕ್ ಮಾಡ್ಬೇಡ ಬ್ರೋ. ಸ್ಟೆಪ್ಸ್ ಹತ್ತಿವಲ್ಲ, ಗೊತ್ತಾಯ್ತು. ನನಗೇನಿಲ್ಲ, ನನ್ನ ಹತ್ರ ಹೆವಿ ಪವರ್ ಇದೆ ಬ್ರೋ. ಅಯ್ಯೋ, ಎನರ್ಜಿ ಇದೆ ಅಂತೇಳಿ ಅದನ್ನು ವೇಸ್ಟ್ ಮಾಡಿಬಿಟ್ಟ. ಮತ್ತೆ ಬ್ರೋ, ಎನರ್ಜಿ ಇರೋದೇ ವೇಸ್ಟ್ ಮಾಡೋಕ್ಕೆ. ಗೇನ್ ಮಾಡ್ಕೊಂಡು ಏನು ಒಂದು ಪ್ಲೇಸಲ್ಲಿ ಇಟ್ಬಿಡ್ತೀವಿ ಎನರ್ಜಿ. ಅದು ಆದರೂ ಇಟ್ಟೇ ಬಿಡ್ತಾ ಇದೆಯಲ್ಲ. ಆಮೇಲೆ ನೈಟ್ ಇರೇಟ್ ಅವರ್ ಅಷ್ಟೇ. ಅಯ್ಯೋ, ಹಂಗಂತಿ. ಗೈಸ್ ಫೈನಲಿ ನಾವು ಬಂದ್ವಿ ಗೈಸ್ ಇಲ್ಲಿ ವಾಟ್ರ್ ಹತ್ರ. ರಾತೆ ಮೌಸಮ್ ನದಿ ಕಾ ಕಿನಾರಾ ಚಂಚಲ್ ಹವಾ है तो दिलों का ಬಟ್ ಇದು ಗ್ರಿಪ್ ಇರುತ್ತೆ, ಶೂಸ್ ಇರ್ತಿಲ್ಲ ಅಂದ್ರೆ. ಈ ಕಡೆಯಿಂದ ಈ ಕಡೆ ಹೆಂಗೆ? ಈ ಕಡೆಯಿಂದ ಈ ಕಡೆ ಇದೇ ನಾವು ಬೇರೆ ಇರೋದು. ಹೇರ್ ಸ್ಟೈಲ್ ಒಂದು ಚೇಂಜ್ ಆಗ್ಯದ ಆಟೋಮೆಟಿಕ್ಕೆ. ಸ್ನಾನ ಮಾಡಿದ್ರೆ ಮುಗಿತು ಹೇರ್ ಸ್ಟೈಲ್ ಚೇಂಜ್. ಇದು ವಾಟರ್ ಇಲ್ಲ, ಇದು ಬಿಟ್ಟು ಈ ರೀತಿ ನಿಂದಿಸಿರೋದು ವಾಟರ್ ಅಂತಿದ್ದು. ಇದು ನೋಡಿದ್ದು ನೋಡಿ ಗೈಸ್, ಇದು ಯಪ್ಪ ಇವರು ಏನು ಹಿಂಗೆ ಬೈ. ಇಲ್ಲಿ ನೋಡ ಹೆಂಗೆ ಬರ್ತೀವ್ರಿ ಅವರು ಗೈಸ್. ನೋಡಿ ಗೈಸ್, ಇದು ಏನು ರಿಸ್ಕ್ ಆಯಿತು ಇಷ್ಕೆ. ಹಂಗಿದೆ ಅವ್ರ ಕೆಲಸ. ಇವು ಇಳಿಜಾರಿದೆ, ಇದು ಇಷ್ಟು ಇಳಿಜಾರಿದ್ರು ಹಿಂಗೆ ಬರ್ತಿದ್ರು. ಒಟ್ನಾಗ ಬಂದ್ವಿ ನೋಡಿ. ಮಾಡ್ಬೇಕಂದ್ರೆ ಗೈಸ್ ಏನು ಮಾಡ್ಬೋದು. ಇಟ್ಸ್ ಮೌಂಟ್ ಎವರೆಸ್ಟ್ ಏನು ದೊಡ್ಡದು ಇಲ್ಲ, ಬಟ್ ದೊಡ್ಡದೇ ಬಿಟ್ಬಿಟ್ಟೆ ನಾನು. ದೊಡ್ಡದು ಮಾತಾಡ್ಬಿಟ್ಟೆ ಗೈಸ್. ಮೌಂಟ್ ಎವರೆಸ್ಟ್ ಏನು ಗಾಯಸ್, K2 ಹೋಗ್ಬೋದು. ಅದಕ್ಕಿಂತ ದೊಡ್ಡದು ಮಾತಾಡ್ಬಿಟ್ಟೆ ಗಾಯಸ್. ಹಿಂದೆ ಯಾರೋ ತಪ್ಪಾರ ಮತ್ತೆ ಅವ್ರದಲ್ಲ, ಅವ್ರದ್ದು ತಪ್ಪಿದೆ.
ಇನ್ನೊಂದು ಮುಂದೊಂದು ಹಿಂದೊಂದು ಏನ್ರು ನಿಮ್ಮದು ಕಾಟ. ಅಡ್ವೆಂಚರಸ್ ಮಾಡ್ರಂದ್ರೆ ಇವರು ಮಾಡ್ತಾರೆ, ಗಾಡಿ ಹತ್ಕೊಂಡು ಬರ್ತಾರೆ ದನ ಕಾಯೋರು ನನ್ನ ಮಕ್ಕಳೇ. ಸ್ವಲ್ಪ ಏನೋ ಆಯ್ತಂತ ತಿಳ್ಕೊ, ಗ್ರಿಪ್ ತಪ್ತಂತ ತಿಳ್ಕೊ. ಅಡ್ವರ್ಟೈಸೇ ನ್ಯೂಸೇ. ಮಂದಾಗಿರಿ ಹಿಲ್ಸ್ಗೆ ಬಂದಿರೋರು ಈ ರೀತಿ ಫ್ಯಾಮಿಲಿ, ಈ ರೀತಿ ಪ್ಲೇಸಲ್ಲಿ, ಈ ರೀತಿ ತಗ್ಗಿನಲ್ಲಿ ಬಗ್ಗಿ ಅಪಘಾತವಾಯಿತು. ಅಂಕಲ್ ಏನೋ ಮಾಡ್ತಿದ್ರು ಬಟ್ ಅದು ಫ್ಲಿಪ್ ಮಾಡೋದು ಹೆಂಗೆ, ಡೈರೆಕ್ಟ್ ಫ್ಲಿಪ್ ಆಗೋದಿಲ್ಲ ಅಲ್ಲ? ಅಲ್ಲ ಐತಲ್ಲ ಸೈಡಿಗೆ ಇರಂಗಿಲ್ಲ ಎಲ್ಲಿ ಇದು? ಫೈನಲಿ ಬಂದ್ವಿ ಗೈಸ್ ವಾಟ್ರ್ ಹತ್ರ. ಆ್ಯಕ್ಚುಲಿ ವಾಟ್ರ್ ಹತ್ರ ಬರ್ಬೇಕಂತಿತ್ತು, ಇಲ್ಲಿವರೆ ಬಂದೀವಿ. ವಾಟ್ರ್ ಹತ್ರ ಬಂದಿಲ್ಲ ಅಂದರೆ ಎಲ್ಲೋ ಒಂದು ಕಾರ್ನರಲ್ಲಿ ಇರ್ತೈತೆ ಫಾರ್ ಸಮ್ ಟೈಮ್ ಅಷ್ಟೇ. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಮತ್ತೆ ನೆನಪೋಗುತ್ತೆ ಗೈಸ್. ಇದು ವ್ಲಾಗಿಂಗ್ ಒಂದು ಅಬ್ಸರ್ವ್ ಮಾಡೋ ಒಂದು ಪಾಯಿಂಟ್ ಇದು ಆಗುತ್ತಾ ಅಂದರೆ, ನಾವು ಈ ಒಂದು ಇಲ್ಲಿ ಇಬ್ಬರೇ ತಿರುಗ್ತಿದ್ರು, ಏನೋ ಒಂದು ಥರ್ಡ್ ಪರ್ಸನ್ ಇನ್ವಾಲ್ವ್ ಮಾಡ್ದಂಗೆ ಐತಿ ಅಲ್ಲ? ಎಸ್, ಕಾನ್ಷಿಯಸ್ ಲೆವೆಲ್ದಾಗ ಥಿಂಕ್ ಮಾಡಿದ್ರೆ ಆ ರೀತಿ ಇದೆ. ಅಂದ್ರೆ ನಾವು ಕಾನ್ಷಿಯಸ್ ಆಗಿರ್ತೀವಿ ಅನ್ನಿಸ್ತತ್ತು, ನಾವು ಸ್ವಲ್ಪ ಇಂಟ್ರ್ಯಾಕ್ಟ್ ಆಗ್ತೀವಿ ಅದ್ರ ಜೊತೆ. ಇಂಟ್ರ್ಯಾಕ್ಟ್ ಆಗ್ತೀವಿ, ಅದು ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿ ಅನ್ನಿಸ್ತು. ರಿಯಾಕ್ಟ್ ಆಗ್ತದೆ ಅನ್ಸುತ್ತೆ. ಯಾಕೋ ಬ್ಲ್ಯಾಕ್ ಬರ್ಲತ್ತದ ಗೈಸ್. ಇನ್ನೊಂದ್ಸರಿ ಬ್ಲ್ಯಾಕ್ ಈಗ ಬಂದರೆ EMIನಲ್ಲಿ ಐಫೋನೇ ತೊಗೊಬೇಕಾಗುತ್ತೆ. ಮತ್ತು ಅಲ್ಟಿಮೇಟ್ ಆಯ್ತು ನೋಡಿ ಗೈಸ್, ಮೂಮೆಂಟ್ ಆಯ್ತಲ್ಲ ಇನ್ನು. ಮೂಮೆಂಟಿಂದ ಅದು ಇನ್ನೂ ಭಾರಿ ಅನಿಸ್ತಿರೋದು. ವಾವ್, ಬ್ರೋ ಲೈವ್ ಸ್ಟ್ರೀಮ್ ಮಾಡಿಬಿಡ್ತೀನಿ ಸುಮ್ಮನೆ, ಯೂಟ್ಯೂಬಲ್ಲಿ ಲೈವ್ ಹೋಗ್ಬಿಡ್ತೀನಿ. ನಡೆಯತ್ತೀನಿ ಆಮೇಲೆ ಇದು ಇದು ಮಾಡ್ಕೋಬೋದು. ಎಲ್ಲರೂ ಇವತ್ತು ಫ್ರೀನೇ ಇರ್ತಾರೆ. ಇವತ್ತು ಹಬ್ಬ ಯಾವುದು ಇವತ್ತು ಎಳಮಸಿ ಊರಲ್ಲ, ಬೆಂಗಳೂರಲ್ಲಿ ಉಳಿದು ಎಳಮಸಿ ಮಾಡ್ತಾವಲ್ಲ ಓ ಇವ್ರ ಸೌಂಡು ವಾವ್. ನೋಡಿ ಗೈಸ್, ವಾಟರ್ ವಾಟರ್ ವಾಟರ್. ಅಯ್ಯೋ ಇದು ಇಡು. ಕಮಾನ್ ಗೈಸ್, ಮೇಲ್ ಮಾಡ್ಕೊಳ್ಬೇಕಾಗುತ್ತದೆ ಕಾಲ್. ಅದೇ ಇತ್ತು ಇದು, ಅಲ್ಲಿ ಇನ್ಸ್ಟ್ರಕ್ಷನ್ ಇತ್ತಲ್ಲ, ಈ ಸ್ವಿಮ್ಮಿಂಗ್ ಪೂಲ್ನಾಗ ಇದು ಸ್ವಿಮ್ಮಿಂಗ್ ಮಾಡಬೇಡ್ರಿ ಅದೇ ಅಂದ್ರೆ ಲೈಕ್ ಏನೋ ಬಾಡಿ ಕರ ಏನೋ ಯಾರೋ ಇದು ಆಗ್ಯದಾರ ಅಂತ. ವಾಟರ್ ವಾಟರ್ ಅದು ಭಾರಿ ಪ್ರೆಸೆನ್ಸ್ ಆಫ್ ಮೈಂಡ್. ಪ್ರೆಸೆನ್ಸ್ ಆಫ್ ಮೈಂಡ್. ನಾನು ಲೈವ್ ಹೋಗ್ಬಿಡ್ತೀನಿ ಅನ್ನಿಸ್ತಾ ಇದೆ. ಅವಾಗ ಇನ್ಸ್ಟೆಂಟ್ ಇದು ಬರುತ್ತೆ.